ಗಂಡ ಹೆಂಡತಿ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಬರಬೇಕು ಅಂದರೆ 8 ಫ್ಯಾಕ್ಟರ್ಸ್ ಬಹಳ ಮುಖ್ಯವಾದ್ದಿದೆ. ಅಕ್ಸೆಪ್ಟ್ ಆ್ಯಂಡ್ ರೆಸ್ಪೆಕ್ಟ್ ಅಂತ. ಅಕ್ಸೆಪ್ಟೆನ್ಸ್ ಅಂದರೆ ಎಸ್, ನನ್ನ ಗಂಡ ಈ ಥರ ಇದ್ದಾನೆ, ದಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ಬಿಕಾಸ್ ನಾ ಹ್ಯಾವ್ ಮ್ಯಾರಿಡ್ ಹಿಮ್. ನನ್ನ ಹೆಂಡತಿ ಈ ಥರ ಒಂದು ಕೆಲವು ವೀಕ್ನೆಸ್ ಇದೆ, ದಟ್ ಐ ಅಕ್ಸೆಪ್ಟ್. ಅದರಿಂದ ನನಗೆ ಇನ್ನೇನು ತೊಂದರೆ ಇಲ್ಲ. ಆ ಟೈಮಲ್ಲಿ ಏನೋ ಚೂರು ಕಿರ್ಚಾಡ್ಕೊಳ್ಳಿ, ಓಕೆ ಫೈನ್. ನೆಕ್ಸ್ಟ್ ಮೂಮೆಂಟಲ್ಲಿ ಶಿ ಈಸ್ ಸಚ್ ಎ ಲವಬಲ್ ಲೇಡಿ. ಸೊ ಅಕ್ಸೆಪ್ಟ್ ಮಾಡಬೇಕು. ರೆಸ್ಪೆಕ್ಟ್, ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಮಾತುಗೂ ಕೂಡ ಗೌರವ ಕೊಡೋ ರೀತಿಯಲ್ಲಿ ಇರಬೇಕು. ನಾನು ಮಾತನಾಡುವ ರೀತಿ ಕಮ್ಯುನಿಕೇಷನ್ ಸ್ಕಿಲ್ಲು ಇಲ್ಲಿ ಬರುತ್ತೆ. ಈ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಬಹಳ ಪ್ರಮುಖವಾದ ಅಂಶ ಒಂದು, ಅವರನ್ನು ಲಿಸನ್ ಮಾಡೋದು, ಕೇಳಿಸಿಕೊಳ್ಳೋದು. ಎರಡನೇದು, ನಾನು ಹೇಳುವ ಮಾತು ಅವರ ಮನಸ್ಸಿಗೆ ಹರ್ಟ್ ಆಗದೆ ಇರೋಂಗೆ ಹೇಳೋದು. ದಿಸ್ ಈಸ್ ಅಸರ್ಟಿವ್ ಬಿಹೇವಿಯರ್. ಏನು ಬೇಕಾದ್ರೂ ಮಾತಾಡಿ, ಆದರೆ ಇನ್ನೊಬ್ಬರ ಮನಸ್ಸಿಗೆ ನೋವು ಆಗದೆ ಇರೋ ರೀತಿ ಮಾತಾಡೋದಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್.